ಮದುವೆ ವಿಳಂಬವಾಗುತ್ತಿದೆಯೇ? ಇದಕ್ಕೆ ಕಾರಣಗಳು ನಿಮಗೆ ಗೊತ್ತಿದೆಯೇ? ನೀವು ಎಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟು ವಧುವರರನ್ನು ನೋಡಿದರೂ ಕಂಕಣ ಭಾಗ್ಯ ಕೂಡಿ ಬರುವುದಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣಗಳನ್ನು ಇಲ್ಲಿ ತಿಳಿಸಲಾಗಿದೆ. 1. ಕಾಳಸರ್ಪ ದೋಷದಿಂದಲೂ ಸಹ ಮದುವೆ ವಿಳಂಬವಾಗುತ್ತದೆ. 2. ಸರ್ಪಕ್ಕೆ ತೊಂದರೆಯನ್ನುಂಟು ಮಾಡುವುದರಿಂದ ಸರ್ಪಶಾಪಕ್ಕೆ ತುತ್ತಾಗಬೇಕಾಗುತ್ತದೆ. 3. ನಾಗದೇವರುಗಳ ವಿಗ್ರಹಗಳಿಗೆ ಅಥವಾ ಹುತ್ತಕ್ಕೆ ಪಾದಸ್ಪರ್ಶದಿಂದಲೂ ಸಹ ಸರ್ಪದೋಷ ಉಂಟಾಗುತ್ತದೆ. 4. ನಾಗಸರ್ಪಗಳನ್ನು ಕೊಲ್ಲುವುದರಿಂದ ಅಥವಾ ಸರ್ಪಕ್ಕೆ ಗಾಯಗಳನ್ನು ಉಂಟು ಮಾಡುವುದರಿಂದ ಸರ್ಪನಿಂದನೆಯಿಂದ ಸರ್ಪದೋಷವು ಉಂಟಾಗುತ್ತದೆ. 5. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಜರುಗಿಸಲು ಅಡ್ಡಿ ಆತಂಕಗಳು ಮನೆ ಮಾಡಿಕೊಳ್ಳುತ್ತವೆ. ಈ ಸರ್ಪದೋಷವು ಜನ್ಮ ಜನ್ಮಗಳಿಗೂ ಮುಂದುವರಿಯುತ್ತದೆ. 6. ಎಷ್ಟೇ ಸಂಬಂಧಗಳನ್ನು ನೋಡಿದರೂ ಸಹ ವಧುವರರು ಕುದುರದೆ ಹೋಗುವುದಲ್ಲದೆ ಮದುವೆ ವಿಳಂಬವಾಗಲು ಪಿತೃದೋಷವು ಮುಖ್ಯ ಕಾರಣವಾಗಿರುತ್ತದೆ. 7. ಸರ್ಪದೋಷದಿಂದಾಗಿ ಜೀವನದಲ್ಲಿ ತುಂಬಾ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅಲ್ಲದೆ ದಾಂಪತ್ಯ ಜೀವನದಲ್ಲಿ ಸುಖವಿಲ್ಲದೆ ತುಂಬಾ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. 8. ನಾಗದೇವರುಗಳಿಗೆ ತಿಳಿದೋ ತಿಳಿಯದೆ ಮಾಡಿರುವ ಪಾಪಗಳಿಂದ ನಾಗಕಾಳ ಸರ್ಪದೋಷಗಳು ಉಂಟಾಗುತ್ತವೆ. ಇದರಿಂದಲೂ ಸಹ ಮದುವೆಗಳು ವಿಳಂಬವಾಗುವುದಕ್ಕೆ ಕಾರಣವಾಗುತ್ತವೆ. ಇದಕ್ಕೆ ಪರಿಹಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎನ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.